ಕುವೈತ್ ಪ್ರಪಂಚಕ್ಕೆ ಈಗ ಹೆಚ್ಚಾಗಿ ತೈಲ ಉತ್ಪತ್ತಿ ಮಾಡುತ್ತಿದೆ ಎಂದು ಎಲ್ಲರಿಗೂ ಗೊತ್ತು. ಕುವೈತ್ನಲ್ಲಿ 1934ರಲ್ಲಿ ಅಲ್ಲಿ ಪ್ರಪಂಚದಲ್ಲೇ ಹೆಚ್ಚಾಗಿ ತೈಲ ಬಾವಿಗಳು ಇವೆ ಎಂದು ಆ ಕಾಲದಲ್ಲೇ ಕಂಡುಹಿಡಿದಿದ್ದರಂತೆ. ಪ್ರಪಂಚದಲ್ಲೇ ಅತಿ ಹೆಚ್ಚಾಗಿ ತೈಲವನ್ನು ಉತ್ಪತ್ತಿ ಮಾಡುವುದರಲ್ಲಿ ಈ ಕುವೈತ್ 6ನೇ ಸ್ಥಾನದಲ್ಲಿದೆ. 1946ರಿಂದ 1982ರ ಮಧ್ಯದಲ್ಲಿ ಕುವೈತನ್ನು ಸ್ವರ್ಣಯುಗ ಎಂದು ಹೇಳಿಕೊಳ್ಳಬಹುದು. 1961ರಲ್ಲಿ ಕುವೈತ್ಗೆ ಸ್ವಾತಂತ್ರ್ಯ ಬಂದಿತು. ಕುವೈತ್ನ ಅಫಿಷಿಯಲ್ ಕರೆನ್ಸಿ ದಿನಾರ್. ಅತ್ಯಂತ ಹೆಚ್ಚು ಮೌಲ್ಯ ಸಿಕ್ಕಿರುವಂತಹ ಕರೆನ್ಸಿಗಳಲ್ಲಿ ಇದು ಸಹ ಒಂದಾಗಿದೆ. ಈ ಕುವೈತ್ನ ದಿನಾರ್ ಕರೆನ್ಸಿಯು ನೋಟಿನ ರೂಪದಲ್ಲಿ ಮತ್ತು ನಾಣ್ಯದ ರೂಪದಲ್ಲಿ ಸಹ ಸಿಗುತ್ತದೆ. ಗಲ್ಫ್ ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಪ್ರಜಾಸ್ವಾಮ್ಯವನ್ನು ಮತ್ತು ಪಾರ್ಲಿಮೆಂಟ್ ಅನ್ನು ಸ್ಥಾಪಿಸಿದ ಹಿರಿಮೆ ಕೂಡ ಈ ಕುವೈತ್ ದೇಶಕ್ಕೆ ಸಿಗುತ್ತದೆ. ಇನ್ನು ಈ ದೇಶದಲ್ಲಿನ ಒಟ್ಟು ಜನಸಂಖ್ಯೆ 2019ರ ಅಂಕಿಅಂಶದ ಪ್ರಕಾರ 42.1 ಲಕ್ಷ ಜನರಿದ್ದಾರೆ. ಕುವೈತ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅರೇಬಿಕ್. ಎಲ್ಲದಕ್ಕಿಂತ ಉದ್ದವಾದ ಬಿಲ್ಡಿಂಗ್ಸ್ ಪ್ರಪಂಚದಲ್ಲಿ ಎಷ್ಟಿವೆಯೋ ಅದರಲ್ಲಿ ಒಂದು ಬಿಲ್ಡಿಂಗ್ ಈ ಕುವೈತ್ನಲ್ಲೇ ಇದೆ. ಈ ಬಿಲ್ಡಿಂಗ್ ಪ್ರಪಂಚದಲ್ಲಿರುವ ಎಲ್ಲ ಬಿಲ್ಡಿಂಗ್ ಗಿಂತ 15ನೇ ಸ್ಥಾನದಲ್ಲಿದೆ. ಈ ಬಿಲ್ಡಿಂಗ್ ಹೆಸರು ಅಲ್ ಆಮ್ರಾ ಟವರ್. ಇದು ಕುವೈತ್ ನಗರದಲ್ಲಿದೆ. ಈ ದೇಶದಲ್ಲಿ ಕೂಡ ಇದೇ ತುಂಬಾ ದೊಡ್ಡದು. ಇದನ್ನು ಕಟ್ಟುವುದಕ್ಕೆ ಆ ಕಾಲದಲ್ಲೇ ಸುಮಾರು 6 ವರ್ಷ ಹಿಡಿಯಿತಂತೆ. ಇದರ ಉದ್ದ 400 ಅಡಿಗಳ ಮೀಟರ್ಗಳಷ್ಟಿದೆ. ಇನ್ನು 80 ಅಂತಸ್ತುಗಳಿವೆ. ಹಾಗೆಯೇ ಲಿಬರೇಷನ್ ಟವರ್ ಅನ್ನುವುದು ಇನ್ನೊಂದು ಟವರ್ ಇದೆ. ಇದು ಆ ದೇಶಕ್ಕೆ ಅತಿ ಉದ್ದವಾದ ಟವರ್ಸ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಇನ್ನು ಇದರ ಉದ್ದ 12,020 ಅಡಿಗಳಷ್ಟಿದೆ. ಸ್ನೇಹಿತರೆ, ಈ ಟವರ್ನಲ್ಲಿರುವ ವಿಶೇಷತೆ ಏನೆಂದರೆ ಈ ಬಿಲ್ಡಿಂಗ್ನಲ್ಲಿರುವ ರೆಸ್ಟೋರೆಂಟ್ ಇದರ ಸುತ್ತ ತಿರುಗುತ್ತಾ ಇರುತ್ತದೆ. ಕುವೈತ್ನಲ್ಲಿರುವವರಿಗೆ ಹೆಚ್ಚಿನ ಆದಾಯ ಪೆಟ್ರೋಲಿಯಂನಿಂದಲೇ ಬರುತ್ತಿದೆ. ಹಾಗೆ ಪೆಟ್ರೋಲಿಯಂನ ಜೊತೆಗೆ ಫರ್ಟಿಲೈಸರ್ಸ್ ಕೂಡ ಇವರು ಹೆಚ್ಚಾಗಿ ರಫ್ತು ಮಾಡುತ್ತಿರುತ್ತಾರೆ. ಕುವೈತ್ನಲ್ಲಿ ಹೆಚ್ಚಾಗಿ ಪ್ರೊಡ್ಯೂಸ್ ಆಗುವ ಆಯಿಲ್ ಅನ್ನು 60% ಆಯಿಲ್ ಅನ್ನು ಆಸ್ಟ್ರೇಲಿಯಾದಲ್ಲಿ ಇರುವ ದೇಶಗಳಿಗೆ ರಫ್ತು ಮಾಡುತ್ತಂತೆ. ಪ್ರಪಂಚದಲ್ಲಿರುವ ಆಯಿಲ್ ಅನ್ನು ಉತ್ಪಾದನೆ ಮಾಡುವ ಇತರ ದೇಶಗಳಿಗಿಂತ ಈ ಕುವೈತ್ನಲ್ಲಿ ಸಿಗುವ ಆಯಿಲ್ ತುಂಬಾ ಕಡಿಮೆ ಬೆಲೆಯಂತೆ. ಏಕೆಂದರೆ ಭೂಮಿಯಿಂದ ಅತ್ಯಂತ ಕಡಿಮೆ ಆಳದಲ್ಲಿ ಈ ಆಯಿಲ್ ಎನ್ನುವುದು ಅವರಿಗೆ ಸಿಗುತ್ತದೆಯಂತೆ. ಅದಕ್ಕೆ ಉಳಿದ ದೇಶಗಳಿಗೆ ಹೋಲಿಸಿದರೆ ಭೂಮಿ ಒಳಗೆ ಇರುವ ಆಯಿಲ್ ಅನ್ನು ಹೊರಗೆ ತೆಗೆಯುವುದು ಈ ದೇಶದವರಿಗೆ ತುಂಬಾ ಸುಲಭದ ಕೆಲಸವಂತೆ. ಇದರಿಂದಲೇ ತುಂಬಾ ಕಡಿಮೆ ಬೆಲೆಗೆ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡುತ್ತಿರುವ ಹದ್ದು ನಿಮಗೆ ಕುವೈತ್ನಲ್ಲಿ ಎಲ್ಲಿ ನೋಡಿದರೂ ಕಾಣಿಸುತ್ತದೆ. ಕುವೈತ್ನಲ್ಲಿ ನೀವು ಪೋಸ್ಟ್ ಸ್ಟ್ಯಾಂಪ್ ತೆಗೆದುಕೊಂಡರೂ ಕರೆನ್ಸಿ ನೋಟನ್ನು ನೋಡಿದರೂ ಅದರಲ್ಲಿ ನಿಮಗೆ ಫಾಲ್ಕಾನ್ ಕಾಣಿಸುತ್ತದೆ. ಈ ಹದ್ದನ್ನು ಅಲ್ಲಿಯ ರಾಷ್ಟ್ರೀಯ ಪಕ್ಷಿ ಎಂದು ಕೂಡ ಹೇಳುತ್ತಾರೆ. ನಮಗೆ ಇಲ್ಲಿ ಕುದುರೆ ರೇಸು, ಎತ್ತಿನ ಪಂದ್ಯಾವಳಿಗಳು ಇಲ್ಲಿ ಹೇಗೆ ನಡೆಯುತ್ತವೆಯೋ ಅದೇ ರೀತಿ ಕುವೈತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂಟೆಗಳ ಪಂದ್ಯವನ್ನು 2006ರಲ್ಲಿ ಕಂಡಕ್ಟ್ ಮಾಡಿದರಂತೆ. ಅದು ಕೂಡ ಒಂಟೆಗಳ ಮೇಲೆ ಮನುಷ್ಯರು ಹತ್ತುವುದಲ್ಲದೆ ರೋಬೋಟಿಕ್ ಜಾಕಿಗಳನ್ನು ಅವುಗಳ ಮೇಲೆ ಎಕ್ಸ್ಪ್ಲಾಬಿಕ್ ಮಾಡಿ ಒಂಟೆ ಪಂದ್ಯಗಳನ್ನು ನಿರ್ವಹಿಸಲು ಪ್ರಾರಂಭಿಸಿದರಂತೆ. ಕುವೈತ್ನ ಒಂದು ಭೂಭಾಗದ ಬೌಂಡರಿ ಒಟ್ಟು ಉದ್ದ 462 ಕಿಲೋಮೀಟರ್ ಇರುತ್ತದೆ. ಅಲ್ಲದೆ ಕೋಸ್ಟಲ್ ಏರಿಯಾ 499 ಕಿಲೋಮೀಟರ್ ಇರುತ್ತದೆ. ಕುವೈತ್ನಲ್ಲಿ ಪ್ರತಿ 100 ಜನ ಸ್ತ್ರೀಯರಿಗೆ 150 ಜನ ಪುರುಷರು ಸರಾಸರಿ ಅಂಕಿಅಂಶಗಳ ಪ್ರಕಾರ ಇರುತ್ತಾರೆ. ಕುವೈತ್ನಲ್ಲಿ ಸುಮಾರಾಗಿ 10 ಲಕ್ಷಗಳವರೆಗೆ ಇತರ ದೇಶದಿಂದ ಬಂದು ಈ ದೇಶದ ಬಗೆ ಬಗೆಯ ನೌಕರಿಯಲ್ಲಿ ಕೆಲಸ ಮಾಡುತ್ತಿರುವವರೇ ಇದ್ದಾರಂತೆ. ಕುವೈತ್ನಲ್ಲಿ ಆಯಿಲ್ ಬಾವಿಗಳು ಹೊರಗೆ ಬಂದ ನಂತರ ಇತರ ಪ್ರಾಂತ್ಯದಿಂದ ವಲಸೆ ಬಂದು ಕೆಲಸ ಮಾಡುತ್ತಿರುವವರೇ ಹೆಚ್ಚಾಗಿದ್ದಾರಂತೆ. 2013ರ ಲೆಕ್ಕದ ಪ್ರಕಾರ ಇಲ್ಲಿನವರು ಒಟ್ಟು ಕೆಲಸ ಮಾಡುತ್ತಿರುವವರು ಸುಮಾರು 60%. ಇತರ ಪ್ರಾಂತ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ಸೆಟಲ್ ಆಗಿರುವವರು ಸಹ ಹೆಚ್ಚಾಗಿಯೇ ಇದ್ದಾರಂತೆ. ಸ್ನೇಹಿತರೆ, ಇನ್ನೊಂದು ಅಚ್ಚರಿಯ ವಿಚಾರವೇನೆಂದರೆ ಕುವೈತ್ನಲ್ಲಿ ಎಲ್ಲಿಯೂ ಕೂಡ ನಮ್ಮ ಭಾರತ ದೇಶದಲ್ಲಿ ಕಾಣಿಸುವಂತಹ ರೈಲ್ವೆ ವ್ಯವಸ್ಥೆ ಎಲ್ಲಿಯೂ ಇರುವುದಿಲ್ಲ. 2006 ಏಪ್ರಿಲ್ ನಂತರವೇ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಮಹಿಳೆಯರಿಗೆ ಮತ ಹಾಕುವ ಹಕ್ಕನ್ನು ಅಲ್ಲಿನ ಸರ್ಕಾರ ಕೊಟ್ಟಿದೆಯಂತೆ. ಪ್ರಪಂಚದಲ್ಲಿ ಒಟ್ಟು ಆಯಿಲ್ ಎಷ್ಟಿದೆಯೋ ಅದರಲ್ಲಿ 10% ಆಯಿಲ್ ಅನ್ನು ನಾವು ಈ ಕುವೈತ್ನಿಂದಾನೇ ಪಡೆಯುತ್ತಿದ್ದೇವೆ. ಈ ವಿಧವಾಗಿ ನೋಡಿದರೆ ಕುವೈತ್ನಲ್ಲಿ ಅವರಿಗೆ ಬರುವ ಆದಾಯ ಸರಾಸರಿಯ ಮೊತ್ತ ಈ ಆಯಿಲ್ನಿಂದಾನೇ ಪಡೆಯುತ್ತಿದ್ದಾರೆ. ಕುವೈತ್ನಲ್ಲಿನ ಒಂದು ವಿಚಿತ್ರವಾದ ವಾತಾವರಣ ಪರಿಸ್ಥಿತಿಯಿಂದ ಅಲ್ಲಿ ವ್ಯವಸಾಯ ಮಾಡುವುದಕ್ಕೆ ಅಷ್ಟು ಅನುಕೂಲಕರವಾಗಿರುವುದಿಲ್ಲ. ಆದ್ದರಿಂದ ಅವರು ಹೆಚ್ಚಾಗಿ ಆಹಾರ ಪದಾರ್ಥಗಳನ್ನು ಹೊರ ದೇಶಗಳಿಂದಾನೇ ಆಮದು ಮಾಡಿಕೊಳ್ಳುತ್ತಿರುತ್ತಾರೆ. ಆದರೆ ಮೀನನ್ನು ಹೆಚ್ಚಾಗಿ ಅವರ ದೇಶದಲ್ಲೇ ಹಿಡಿಯುತ್ತಾರಂತೆ. ಪ್ರಪಂಚದಲ್ಲಿ ಅಣು ಸಾಮರ್ಥ್ಯದ ಮೇಲಿನ ಪ್ರಯೋಗಗಳು, ಅಣು ಬಾಂಬನ್ನು, ಅಣು ಉತ್ಪತ್ತಿಯನ್ನು ಮಾಡದೆ ನ್ಯೂಕ್ಲಿಯರ್ ನಿಷೇಧವನ್ನು ಯಾರು ವಿಧಿಸುತ್ತಿದ್ದಾರೆಯೋ ಅದರಲ್ಲಿ ಕುವೈತ್ ಕೂಡ ಇದೆ.
ಕುವೈತ್ ಕೂಡ ಯಾವುದೇ ತರಹದ ಅಣು ಸಾಮರ್ಥ್ಯದ ಮೇಲೆ ಪರೀಕ್ಷೆಗಳನ್ನಾಗಲಿ ಅಣು ಸಾಮರ್ಥ್ಯವನ್ನಾಗಲಿ ಬೆಳೆಸುವುದನ್ನು ಮಾಡುವುದಿಲ್ಲವಂತೆ. ಕುವೈತ್ನ ಭೂಭಾಗದಲ್ಲಿ ಎಲ್ಲಿಯೂ ಕೂಡ ಸಿಹಿ ನೀರಿಗೆ ಸಂಬಂಧಿಸಿದ ಪ್ರಾಂತ್ಯಗಳು ಕಾಣಿಸುವುದಿಲ್ಲ. ಕುವೈತ್ನವರು ನೀರಿಗೆ ದೊಡ್ಡ ದೊಡ್ಡ ಬಾವಿಗಳನ್ನು ಅವರ ಪ್ರದೇಶಗಳಲ್ಲಿ ತೆಗೆಯುತ್ತಾರೆ. ಆ ಕುವೈತ್ ಸುತ್ತ ಇರುವ ಸಮುದ್ರದಲ್ಲಿರುವ ನೀರು ಆ ಬಾವಿಗಳು ಎಳೆದುಕೊಂಡ ಮೇಲೆ ಆ ಸಿಹಿ ನೀರನ್ನು ತೆಗೆದುಕೊಂಡು ಆ ನೀರನ್ನು ಬೇರೆ ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ. ಕುವೈತ್ ದೇಶದಲ್ಲಿ ಅಷ್ಟು ಪ್ರಾಂತ್ಯ ಇದ್ದರೂ ಸಹ ಕೇವಲ 1% ಭೂಭಾಗವು ಮಾತ್ರ ವ್ಯವಸಾಯ ಮಾಡುವುದಕ್ಕೆ ಅನುಕೂಲಕರವಾಗಿದೆಯಂತೆ. ಕುವೈತ್ನಲ್ಲಿ 1966ರಲ್ಲಿ ಕುವೈತ್ ಯೂನಿವರ್ಸಿಟಿಯನ್ನು ಪ್ರಾರಂಭಿಸಿದರು. ಕುವೈತ್ನಲ್ಲಿರುವ ಒಂದೇ ಒಂದು ಯೂನಿವರ್ಸಿಟಿ ಕೂಡ ಇದೇ ಆಗಿದೆ. ಕುವೈತ್ನಲ್ಲಿ ಒಂದು ರಾಷ್ಟ್ರೀಯ ಲೈಬ್ರರಿ ಇದೆ. ಅದರಲ್ಲಿ ಸುಮಾರಾಗಿ 1,50,000ವರೆಗೂ ಪುಸ್ತಕಗಳೆಲ್ಲ 90% ಅರೇಬಿಕ್ ಭಾಷೆಯಲ್ಲೇ ಇರುತ್ತವೆಯಂತೆ. ಪ್ರಪಂಚದಲ್ಲಿ ಅತ್ಯಂತ ಫಾಸ್ಟ್ ಆಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕುವೈತ್ ಟಾಪ್ 10 ಸ್ಥಾನದಲ್ಲಿದೆ. ಕುವೈತ್ನಲ್ಲಿ ಅಲ್ಲಿ ಇರುವ ಪುರುಷರು ಟ್ರೆಡಿಷನಲ್ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತಾರಂತೆ. ಆ ಡ್ರೆಸ್ ಅನ್ನು ದಸ ಎಂದು ಕರೆಯುತ್ತಾರಂತೆ. ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬಿಳಿಯ ಬಣ್ಣದ ಡ್ರೆಸ್ಗಳನ್ನು, ಇನ್ನು ಚಳಿಗಾಲದಲ್ಲಿ ಡಾರ್ಕ್ ಕಲರ್ ಇರುವ ಡ್ರೆಸ್ಗಳನ್ನು ಬಳಸುತ್ತಾರಂತೆ. ಒಲಿಂಪಿಕ್ಸ್ನಲ್ಲಿ ಕುವೈತ್ಗೆ 2 ಪದಕಗಳು ಕೂಡ ಬಂದಿವೆ. ತೆಹೆಲ್ ಅಲ್ ದಿಹಾನಿ ಅನ್ನುವ ಒಬ್ಬಾತನೇ ಟ್ರಾಪ್ ಶೂಟಿಂಗ್ನಲ್ಲಿ 2 ಬ್ರಾಂಜ್ ಮೆಡಲ್ಗಳನ್ನು ಗೆದ್ದುಕೊಂಡಿದ್ದಾನೆ. ರಂಜಾನ್ ದಿನಗಳಲ್ಲಿ ಬೆಳಗ್ಗೆ ಹೊತ್ತು ತಿನ್ನುವುದು, ಕುಡಿಯುವುದನ್ನು ಮತ್ತು ಆಡುವುದನ್ನು, ಹಾಗೆ ಹೆಚ್ಚಾಗಿ ಮ್ಯೂಸಿಕ್ ಇಟ್ಟು ಡ್ಯಾನ್ಸ್ ಮಾಡುವುದನ್ನು ಅಲ್ಲಿನ ಅವರ ರೂಲ್ಸ್ ಪ್ರಕಾರ ಒಪ್ಪಿಕೊಳ್ಳುವುದಿಲ್ಲ. ಅತ್ಯಧಿಕ ಉಷ್ಣತೆ ಇರುವ ಪ್ರದೇಶಗಳಲ್ಲಿ ಕುವೈತ್ ಕೂಡ ಒಂದು. ಇಲ್ಲಿ ಜೂನ್ನಿಂದ ಆಗಸ್ಟ್ನವರೆಗೆ ಬಿಸಿಲಿನ ತೀವ್ರತೆ ತುಂಬಾನೇ ಜಾಸ್ತಿ ಇರುತ್ತದೆ. ನಮಗೆ ಮಳೆಗಾಲದಲ್ಲಿ ಗಾಳಿ ಹೇಗೆ ಹೆಚ್ಚಾಗಿ ಬರುತ್ತದೆಯೋ ಹಾಗೆ ಕುವೈತ್ನಲ್ಲೂ ಕೂಡ ಪ್ರತಿ ವರ್ಷ ಇಸ್ಕಾ ಗಾಳಿ ಹೆಚ್ಚಾಗಿ ಬರುತ್ತಿರುತ್ತದೆ. ಕುವೈತ್ನಲ್ಲಿ ಮ್ಯಾಕ್ಸಿಮಮ್ ಒಂದು ವರ್ಷದಲ್ಲಿ 2 ಅಥವಾ 3 ದಿನಗಳಿಗಿಂತ ಹೆಚ್ಚಾಗಿ ಮಳೆ ಬರುವುದಿಲ್ಲವಂತೆ. ಇನ್ನು ಕುವೈತ್ನಲ್ಲಿನ ಜನರು ಅನ್ನದಿಂದ ಮಾಡಿದ ಒಂದು ವಿಧವಾದ ಆಹಾರವನ್ನು ಹೆಚ್ಚಾಗಿ ತಿನ್ನುತ್ತಾರಂತೆ.